ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವಾರ್ಡ್ನ ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ಇಂದು ಸ್ವಾಮಿ ವಿವೇಕಾನಂದ ಅವರ 161ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ. ಗೋಪಾಲಯ್ಯರ್ ಅವರು ಪಾಲ್ಗೊಂಡು ವಿವೇಕಾನಂದ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯ ಕೋರಿ ಸಿಹಿ ಹಂಚಿ ಅವರ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಎಂದು ಎಲ್ಲರಿಗೂ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ನರೇಂದ್ರ ಬಾಬು, ಬಿಬಿಎಂಪಿ ಮಾಜಿ ಡೆಪ್ಯೂಟಿ ಮೇಯರ್ ಎಸ್. ಹರೀಶ್, ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ವೆಂಕಟೇಶ್ ಮೂರ್ತಿ, ನಿಸರ್ಗ ಜಗದೀಶ್ ಹಾಗೂ ಬಿಬಿಎಂಪಿಯ ಅಧಿಕಾರಿಗಳಾದ ತಿಮ್ಮರಸು, ಧನಂಜಯ, ರಂಗನಾಥ್, ರವಿಕುಮಾರ್, ಶಾಂತೇಗೌಡ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಕುರಿತ ಕಿರು ಹೊತ್ತಿಗೆಯನ್ನ ಬಿಡುಗಡೆ ಮಾಡಿ ಎಲ್ಲರಿಗೂ ವಿತರಣೆ ಮಾಡಲಾಯಿತು. ವಿವೇಕಾನಂದ ಕುರಿತ ಪ್ರತಿಯೊಂದು ಅವರ ವಿಚಾರಧಾರೆಗಳನ್ನ ಅಳವಡಿಸಿಕೊಂಡ ಬುಕ್ನಲ್ಲಿ ವಿವೇಕಾನಂದ ಕುರಿತ ವಿವರವಾದ ಬುಕ್ ಬಿಡುಗಡೆ ಮಾಡಿ ಎಲ್ಲರಿಗೂ ವಿತರಿಸಲಾಯಿತು. ಅವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. പക്ഷെ ನಾವು ಇಲ್ಲಿ ಆಗ್ತಕ್ಕಂಥ ಏನು ವೀರವಾಣಿ ಇದೆ, ಈ ವೀರವಾಣಿನ ನಾವು ಪ್ರತಿನಿತ್ಯ ಒಂದು ಸರಿ ಎದ್ದೇಳಿ ಯುವಕರೇ ಇರ್ತಕ್ಕಂಥದ್ದು, ಆ ಯುವಕರಿಗೆ ಸ್ಫೂರ್ತಿಯಾಗಿ ನಾವು ಯಾವ ರೀತಿ ಜೀವನದಲ್ಲಿ ಬದುಕಬೇಕು, ಒಬ್ಬ ರಾಷ್ಟ್ರ ಪ್ರೇಮಿಯಾಗಿರ್ತಕ್ಕಂಥದ್ದನ್ನ ಅವರು ನಮ್ಮೆಲ್ರಿಗೂ ಹೇಳ್ಕೊಟ್ಟಿದ್ದಾರೆ. ಆ ಯುವಕರು ಅವರು ಒಂದು ದೊಡ್ಡ ಆದರ್ಶ ವ್ಯಕ್ತಿಯಾಗಿ ಇವತ್ತು ಅವರು ಬಾಳಿದ್ದಾರೆ. ಅಂತ ಪುಣ್ಯ ಪುರುಷರನ್ನ ನಾವು ಪ್ರತಿನಿತ್ಯ ಅವ್ರನ್ನ ಜ್ಞಾಪಿಸ್ಕೊಂತಕ್ಕಂಥದ್ದು ಇವತ್ತು ದೇಶಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಸರ್ಕಾರಿ ಒಂದು ಕಾರ್ಯಕ್ರಮವನ್ನೇ ಅವರ ನೆನಪಿನಲ್ಲಿ ಮಾಡ್ತಕ್ಕಂಥದ್ದು ಇವತ್ತು ರಾಷ್ಟ್ರದಾದ್ಯಂತ ನಡೀತಾ ಇದೆ. ಅಂತ ಪುಣ್ಯ ಪುರುಷನ ಜನ್ಮದಿನಾಚರಣೆ ಪ್ರತಿ ವರ್ಷ ಯಾವ ರೀತಿ ಮಾಡ್ತಾ ಇದ್ದೆ ಅದೇ ರೀತಿ ಮಾಡಿದ್ದೇವೆ. ಅವರ ಆದರ್ಶ ತತ್ವಗಳನ್ನ ನಾವೆಲ್ಲರೂ ಅಳವಡಿಸೋಣ ಅಂತಕ್ಕಂಥದ್ದೇಳಿ ನಿಮ್ಮೆಲ್ಲರೂ ಮನುಷ್ಯರಾಗಿ ನಾವು ಉಪ್ಪು ಹುಳಿ ಖಾರ ತಿನ್ನೋ ಜೀವಗಳು, ಹರಿಚಟುವಟಿಕೆ ಇರ್ತಕ್ಕಂಥ ಜೀವಗಳು. ಗೊತ್ತಿಲ್ಲದೇನೋ ಯೌವನ ಮತ್ತೆ ಮಧ್ಯಮ ವಯಸ್ಸು, ವಯೋವೃದ್ಧ ಇದರಲ್ಲಿ ಗೊತ್ತಿಲ್ಲದೆ ಬೇರೆ ಬೇರೆ ಪಾಶಗಳಿಗೆ ಒಳಗಾಗ್ತಿರ್ತೇವೆ. ಅದು ಹೇಳ್ತಾರೆ, ಯು ವೇಸ್ಟೆಡ್ ಯುವರ್ ಲೈಫ್ ಇನ್ ಸೀಕಿಂಗ್ ಪ್ಲೆಷರ್ ಆಫ್ ಫ್ಲೆಶ್ ಅಂಡ್ ವರ್ಲ್ಡ್ಲಿ ಪ್ರೈಡ್. The dark clouds of death is before you. Oh Master, let me not perish in this ocean. Begin with the truth of God. ನಗೆ ಕೊಡೋರು ಇದ್ದೀರಾ, ಬೇಕಾದ ಅಸೋಸಿಯೇಷನ್ ಅಂತೀರಾ, ಎಲ್ಲ ಮುಖಂಡರಿದ್ದೀರಾ. ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ವಿವೇಕಾನಂದ ಜನ್ಮದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ, ಭಾರಿ ಚೆನ್ನಾಗಿದ್ದೀರಾ, ನನಗೂ ನಿಂತರ ಒಂದು ಮಗ ಬೇಕು, ಅದಕ್ಕೆ ನಾನು ಮದುವೆ ಆಗಬೇಕು ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದ ಮಾತು ಹೇಳ್ತಾರೆ, ನಿನಗೆ ಇನ್ನೊಂದು ಮಗ ಯಾಕೆ ಆಯ್ತು, ನನ್ನೇ ಮಗನಾಗಿ ಸ್ವೀಕರಿಸ, ನಾನು ನಿನ್ ಮಗ ಆಗ್ತೀನಿ.